ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಜೇನುತುಪ್ಪನ ಹಾಕ್ತಲೇ ಹನಿ ಕೇಕ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ಇದೆ, ಅದನ್ನ ನೀವು ನೋಡಿರಬಹುದು. ಬಟ್ ಇವತ್ತಿನ ವಿಡಿಯೋದಲ್ಲಿ ಜೇನುತುಪ್ಪನ ಬಳಸ್ಕೊಂಡು ಬೇಕ್ರಿಗಳಲ್ಲಿ ಜ್ಯೂಸಿಯಾಗಿರುವಂಥ ಹನಿ ಕೇಕ್ನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಈ ಹನಿ ಕೇಕ್ನ ಎಕ್ಸಾಕ್ಟ್ಲಿ ಬೇಕ್ರಿ ಸ್ಟೈಲ್ನಲ್ಲೇ ಹೇಳ್ಕೊಟ್ಟಿದ್ದೀನಿ, ಮತ್ತು ತೂಕದಲ್ಲಿ 1 kg ಜಾಸ್ತಿನೇ ಇದೆ. ಸೊ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ, ಮಕ್ಕಳ ಬರ್ಡೇ ಪಾರ್ಟೀಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಫ್ಯೂಚರ್ನಲ್ಲಿ ಯಾವಾಗಲಾದರೂ ಬೇಕಾಗೇ ಆಗುತ್ತೆ. ಇಷ್ಟು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುವಂಥ ಹನಿ ಕೇಕ್ನ ಫ್ರಮ್ ಸ್ಕ್ರ್ಯಾಚ್ ಮನೆಯಲ್ಲೇ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಮೊದಲಿಗೆ ಕೇಕ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಅದನ್ನ ಹೇಗೆ ಬೇಕ್ ಮಾಡ್ಕೊಳ್ಳೋದು ಪ್ರತಿಯೊಂದು ನೋಡೋಣ. ನೆಕ್ಸ್ಟು ಹನಿ ಕೇಕ್ ಮೇಲೆ ಹಚ್ಚುವಂಥ ಜಾಮ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು, ಹನಿನ ಯಾವ ರೀತಿಯಾಗಿ ಕಾಯಿಸ್ಕೋಬೇಕು, ಮತ್ತು ಅದು ಎಲ್ಲದನ್ನು ಅಸೆಂಬಲ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, A to Z ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದೇ ರೀತಿಯಾದಂಥ ಫೆಂಟಾಸ್ಟಿಕ್ ಕೇಕ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಕೇಕ್ ಟಿನ್ನ ರೆಡಿ ಇಟ್ಕೋಬೇಕು. ಕೇಕ್ ಮೋಲ್ಡ್ ಒಳಗಡೆ ಪೂರ್ತಿ ಎಣ್ಣೆ ಹಚ್ಕೊಂಡಿದ್ದೀನಿ, ಸೈಡ್ನಲ್ಲಿ ಕೆಳಗಡೆ ಪೂರ್ತಿ ಎಣ್ಣೆ ಹಚ್ಕೊಂಡು ಮಾಮೂಲಿ ಒಂದು ಬುಕ್ನಲ್ಲಿ ಒಂದು ಪೇಪರ್ ಹರಿದ್ಬಿಟ್ಟು ಕೆಳಗಡೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪಾರ್ಚ್ಮೆಂಟ್ ಪೇಪರೇ ಏನು ಬೇಕಾಗಿಲ್ಲ, ಯಾವ ಪೇಪರ್ ಆದರೂ ನಡೆಯುತ್ತೆ. ಮತ್ತು ನಾವು ಕೇಕ್ ಬ್ಯಾಟರ್ ಮಾಡ್ಕೋಬೇಕಾದ್ರೆ ಎಲೆಕ್ಟ್ರಿಕ್ ಬೀಟರ್ನ ಮೊದಲಿಗೆ ಸ್ಲೋ ಸ್ಪೀಡ್ನಲ್ಲಿ ಬೀಟ್ ಮಾಡ್ಕೋಬೇಕು. ನಂತರ ನಿಧಾನಕ್ಕೆ ಒಂದು 30 ಸೆಕೆಂಡ್, 1 ನಿಮಿಷ ಆದಮೇಲೆ ಹೈ ಸ್ಪೀಡಿಗೆ ಚೇಂಜ್ ಮಾಡ್ಕೋಬೇಕು. ಇವಾಗ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಆಳವಾಗಿರುವಂಥ ಪಾತ್ರೆ ಮತ್ತು ಅಗಲವಾಗಿರುವಂಥ ಪಾತ್ರೆ ತೊಗೋಬೇಕು. ಆಳವಾಗಿಲ್ಲ ಅನ್ನೋದಾದರೆ ನಾವು ಬೀಟ್ ಮಾಡಬೇಕಾದ್ರೆ ಹೊರಗಡೆ ಎಲ್ಲ ಹಾರುತ್ತೆ. ಸೊ ಆದಷ್ಟು ಅಗಲವಾಗಿರಬೇಕು, ಆಳವಾಗಿರಬೇಕು, ಆ ಥರ ಪಾತ್ರೆ ತಗೊಳ್ಳಿ. ಮೊದಲಿಗೆ 6 ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಮಾಮೂಲಿ ಸಕ್ಕರೆನ ಪುಡಿ ಮಾಡಿ ಹಾಕೊತಾ ಇದ್ದೀನಿ. ಪುಡಿ ಮಾಡಿ ಹಾಕೊಂಡ್ರೆ ಬೇಗನೆ ಬೀಟ್ ಆಗುತ್ತೆ. ಅದಕ್ಕಾಗಿ ನೀವು ಬೇಕಿದ್ರೆ ಡೈರೆಕ್ಟಾಗಿ ಸಕ್ಕರೆನೂ ಸಹ ಹಾಕೋಬೋದು. 200 ಗ್ರಾಮ್ನಷ್ಟು ಸಕ್ಕರೆ ಪುಡಿ ತಗೊಂಡಿದ್ದೀನಿ ಮತ್ತು 3/4 ಚಮಚದಷ್ಟು ಕೇಕ್ ಇಂಪ್ರೂವರ್ ಜೆಲ್ ತಗೊಂಡಿದ್ದೀನಿ. ಈ ಜೆಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಬೇಕ್ರಿಗಳಲ್ಲಿ ಅಷ್ಟು ಸಾಫ್ಟಾಗಿ ಕೇಕ್ ಬರಲಿಕ್ಕೆ ಕಾರಣನೇ ಈ ಕೇಕ್ ಜೆಲ್. ನೀವು ಬೇಕ್ರಿ ರೀತಿನೇ ಮಾಡ್ಕೋತೀನಿ ಅಂದರೆ ಕೇಕ್ ಜೆಲ್ ಹಾಕ್ಕೊಳ್ಳೇಬೇಕಾಗತ್ತೆ. ಈ ಕೇಕ್ ಜೆಲ್ ಬಗ್ಗೆ ಮತ್ತು ತುಂಬ ರೀತಿಯಾದಂಥ ಬೇಕ್ರಿ ಪ್ರಾಡಕ್ಟ್ಸ್ಗಳ ಬಗ್ಗೆ ಎಲ್ಲ ಡೀಟೇಲ್ಡಾಗಿ ಒಂದು ವಿಡಿಯೋನೇ ಮಾಡಿದ್ದೀನಿ. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅನ್ನೋದಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಸಹ ಕೊಟ್ಟಿರ್ತೀನಿ. ಇದು ಎಷ್ಟು ಪ್ರೈಸು, ಎಲ್ಲಿ ಸಿಗುತ್ತೆ ಎಲ್ಲ ಸಹ ಇದೆ ಆ ವಿಡಿಯೋದಲ್ಲಿ, ಬೇಕಿದ್ದರೆ ಚೆಕ್ ಮಾಡಿ ನೋಡಿ. ಈ ಪ್ಲೇನ್ ಕೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ವಿತ್ ಮೆಜರ್ಮೆಂಟ್ಸ್ ಡೀಟೇಲ್ಡಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿರ್ತೀನಿ. ನೀವು ಕೇಕ್ ಮಾಡಲಿಕ್ಕೂ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. ಮೊದಲಿಗೆ ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀವೋ ನಮ್ಮ ಕೇಕ್ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೀಟ್ ಮಾಡ್ತಾ ಮಾಡ್ತಾ ನಾವು ಹಾಕ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಬಲ್ ಆಗುತ್ತೆ ಮತ್ತು ಕಲರ್ ಸಹ ಚೇಂಜ್ ಆಗುತ್ತೆ. ಯೆಲ್ಲೋ ಕಲರ್ ಇದ್ದಿದ್ದು ಲೈಟ್ ಯೆಲ್ಲೋ ಕಲರ್ ಬರುತ್ತೆ, ಅಂದರೆ ಬಿಳಿ ಬಿಳಿಗೆ ಅನಿಸುತ್ತೆ, ಪೇಲ್ ಯೆಲ್ಲೋ ಥರ. ಅವಾಗ ನಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಬೀಟ್ ಆಗಿದೆ ಅಂತ. ಈ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಲ್ವಾ, ಸ್ವಲ್ಪ ಯೆಲ್ಲೋ ಥರನೂ ಅನಿಸುತ್ತೆ, ಸ್ವಲ್ಪ ವೈಟ್ ಥರನೂ ಅನಿಸುತ್ತೆ. ಈ ಥರ ಆಗಬೇಕು, ಅಲ್ಲಿವರೆಗೂ ನಾವು ಬೀಟ್ ಮಾಡ್ಕೋಬೇಕು. 1 ನಿಮಿಷ 2 ನಿಮಿಷದಲ್ಲೆಲ್ಲ ಇದಾಗಲ್ಲ, ಒಂದು 5-6 ನಿಮಿಷನಾದರೂ ಬೇಕಾಗುತ್ತೆ. ಬಟ್ ಎಲೆಕ್ಟ್ರಿಕ್ ಬೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ಹೆವಿ ಬೀಟರ್ ಯೂಸ್ ಮಾಡ್ತಾ ಇದ್ರೆ ಬೇಗನೆ ಆಗುತ್ತೆ. ನಾನಿಲ್ಲಿ 300 ವ್ಯಾಟ್ ಬೀಟರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ಈ ಥರ ಫುಲ್ ವೈಟಿಶ್ ಆದಮೇಲೆ, ಅಂದರೆ ಬಿಳಿ ಬಿಳಿಗಾದ್ಮೇಲೆ ಸ್ಟಾಪ್ ಮಾಡಿಕೊಂಡು ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ 2 ಸಣ್ಣ ಚಮಚದಷ್ಟು ನೀರು ಹಾಕೋತಾ ಇದ್ದೀನಿ. ನೀರಾದರೂ ಹಾಕೋಬೋದು ಅಥವಾ ಹಾಲಾದರೂ ಹಾಕೋಬೋದು. ಮತ್ತು 2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಕೇಕ್ ಮಾಡಬೇಕಾದ್ರೆ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೇಕಿಂಗ್ ಪೌಡರು. ಅರ್ಧ ಸಣ್ಣ ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೆಲ್ಲ ಇರುತ್ತಲ್ವ ಬೇಕಿಂಗ್ ಸೋಡಾ, ಅದಲ್ಲ ಇದು. ಕೇಕ್ ಮಾಡಲಿಕ್ಕೆ ಅಂತಲೇ ಬೇಕಿಂಗ್ ಪೌಡರ್ ಸಿಗುತ್ತೆ ಅದು. ನೆಕ್ಸ್ಟು ಕೇಕ್ನಲ್ಲಿ ಮೊಟ್ಟೆ ಸ್ಮೆಲ್ ಬರಬಾರ್ದು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಎಸೆನ್ಸ್ ಹಾಕ್ಕೊಳ್ಳೇಬೇಕಾಗುತ್ತೆ. ಯಾವುದಾದ್ರೂ 2 ಫ್ಲೇವರ್ ಎಸೆನ್ಸ್ ಹಾಕ್ಕೊಂಡ್ರೆ ಕೇಕ್ ಸ್ಮೆಲ್, ಕೇಕ್ ಟೇಸ್ಟ್ ಎರಡೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಪರ್ಸ್ನಲಿ ಪೈನಾಪಲ್ ಫ್ಲೇವರ್ ಇಷ್ಟ, ಅದಕ್ಕಾಗಿ 1 ಸ್ಪೂನಷ್ಟು ಪೈನಾಪಲ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಆರೆಂಜ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ 2 ಥರ ಎಸೆನ್ಸ್ ಇಲ್ಲ ಅನ್ನೋದಾದರೆ ಯಾವುದಾದ್ರೂ ಎಸೆನ್ಸ್ನ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ವೆನಿಲಾನಾದರೂ ಹಾಕೋಬೋದು, ಪಿಸ್ತಾನಾದರೂ ಹಾಕೋಬೋದು, ಯಾವುದಾದ್ರೂ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ 2 ಸ್ಪೂನ್ ಹಾಕೋಬೇಕು. ಮತ್ತು ಎಸೆನ್ಸ್ನ ಜಾಸ್ತಿ ಸಹ ಹಾಕೋಬಾರ್ದು. ನಾನು ಎಷ್ಟು ಹೇಳಿದ್ದೀನಿ ಅಷ್ಟೇ ಹಾಕ್ಕೊಳ್ಳಿ, ಇಲ್ದಲೇ ಇದ್ದರೆ ಕೇಕ್ ತಿನ್ನೋಕ್ಕೆ ಆಗಲ್ಲ, ಆ ರೀತಿಯಾಗಿ ಕಹಿ ಬಂದ್ಬಿಡುತ್ತೆ. ಇದನ್ನು ಜಾಸ್ತಿ ಹೊತ್ತು ಬೀಟ್ ಮಾಡ್ಕೊಂಡಿಲ್ಲ, ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ನಾವು ಎಷ್ಟು ಸಕ್ಕರೆ ಹಾಕ್ಕೊಂಡಿದ್ವಿ ಅಷ್ಟೇ ಸಮ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಹಾಕೋಬೇಕು. 200 ಗ್ರಾಮಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಒಮ್ಮೆಲೆ ಎಲ್ಲದನ್ನು ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕೊತಾ ಒಂಚೂರು ಗಂಟಿಲ್ದಲ್ಲೇ ಇರೋ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಬೇಕರಿಗಳಲ್ಲಿ ಯಾವುದನ್ನು ಮೆಜರಿಂಗ್ ಕಪ್ಸ್ನಲ್ಲಿ ಮೆಜರ್ ಮಾಡ್ಕೊಳ್ಳೋದಿಲ್ಲ, ಎಲ್ಲದನ್ನು kg ಲೆಕ್ಕದಲ್ಲಿ ತೂಕ ಹಾಕ್ಕೊಂಡೇ ಕೇಕ್ ಮಾಡ್ಕೊಳ್ಳೋದು. ಅದಕ್ಕಾಗಿ ಪರ್ಫೆಕ್ಟಾಗಿ ಬರಲಿ ಕೇಕ್ ಅಂತ ಹೇಳಿ ನಾನು ಎಲ್ಲದನ್ನು ತೂಕ ಹಾಕಿನೇ ಮೆಜರ್ಮೆಂಟ್ಸ್ ಹೇಳ್ತಾ ಇದ್ದೀನಿ.
ನಿಮಗೂ ಸಹ ಬೇಕ್ರಿ ರೀತಿಯೇ ಎಕ್ಸಾಕ್ಟ್ ಕೇಕ್ ಬೇಕು ಅನ್ನೋದಿದ್ರೆ ನೀವು ಸಹ ತೂಕ ಹಾಕ್ಕೊಂಡೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೋಬೇಕಾಗುತ್ತೆ. ಇನ್ ಕೇಸ್ ನಮಗೆ ತೂಕ ಹಾಕ್ಕೊಳ್ಳಿಕ್ಕೆ ಯಾವ ಆಪ್ಷನ್ ಸಹ ಇಲ್ಲವೇ ಇಲ್ಲ ಅನ್ನೋರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆಜರಿಂಗ್ ಕಪ್ಸ್ನಲ್ಲೂ ಸಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಳತೆ ಬರೆದಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಬಟ್ ಇದೊಂದು ನೆನ್ಪಿಟ್ಕೊಳ್ಳಿ, ಮೆಜರಿಂಗ್ ಕಪ್ಸ್ ಅಳತೆ ಪರ್ಫೆಕ್ಟ್ ಆಗಿರೋದಿಲ್ಲ. ತೂಕ ಹಾಕ್ಕೊಂಡ್ರೆ ನೀವು ಪರ್ಫೆಕ್ಟಾಗಿ ಕೇಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಿಟ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾವುದೇ ಸ್ಮೆಲ್ ಇಲ್ದಲೇ ಇರುವಂತಹ ರಿಫೈನ್ಡ್ ಆಯಿಲ್ ಹಾಕೋಬೇಕು. ನಾನು ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. 50 ಗ್ರಾಮಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಬೀಟ್ ಮಾಡ್ಕೊಳ್ಳೇಬೇಕಂತೇನಿಲ್ಲ, ಹಾಗೆ ಕೈಯಲ್ಲಿ ಸ್ಪ್ಯಾಚುಲಾ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಆಗಲಿ, ಕೈಯಲ್ಲಿ ಏನಾದರೂ ಮಿಕ್ಸ್ ಆಗದೆ ಹೋದ್ರೆ ಅಂತ ಒಂದು 30 ಸೆಕೆಂಡ್ಸ್ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಕೇಕ್ ಬ್ಯಾಟರ್ ರೆಡಿ ಆಯಿತು. ಸೈಡ್ನಲ್ಲಿ ಪಾತ್ರೆಗೆಲ್ಲ ಅಂಟ್ಕೊಂಡಿರೋದನ್ನೆಲ್ಲ ತೆಗೆದುಬಿಟ್ಟು ನಾನು ಬ್ಯಾಟರ್ ಜೊತೆನೇ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮೊದಲೇ ಎಣ್ಣೆ ಹಚ್ಚಿ ಪೇಪರ್ ಹಾಕಿ ರೆಡಿ ಇಟ್ಕೊಂಡಿದ್ದಂತಹ ಕೇಕ್ ಮೌಲ್ಡ್ಗೆ ಈ ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಎಳೆ ಎಳೆಯಾಗಿ ಬರಬೇಕು ಕೇಕ್ ಬ್ಯಾಟರು. ಹೀಗೆ ಬಂದರೆ ಕೇಕ್ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ಸ್ಟೇಜಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಕೇಕ್ ಚೆನ್ನಾಗಿ ಬರುತ್ತೋ ಬರಲ್ವೋ ಅಂತ. ಇನ್ ಕೇಸ್ ಕೇಕ್ ಮೌಲ್ಡ್ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆನಲ್ಲೂ ಸಹ ಕೇಕ್ನ ಬೇಯಿಸ್ಕೋಬೋದು. ಪೂರ್ತಿ ಕೇಕ್ ಬ್ಯಾಟರ್ನ ಮೌಲ್ಡಿಗೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಷ್ಟೊಂದು ಕೇಕ್ ಬ್ಯಾಟರ್ನ ಒಂದೇ ಮೌಲ್ಡಿಗೆ ಹಾಕಬಾರ್ದು. ಕೇಕ್ ಮೌಲ್ಡ್ ಅರ್ಧದಷ್ಟು ಮಾತ್ರ ಕೇಕ್ ಬ್ಯಾಟರ್ ಹಾಕ್ಕೋಬೇಕಾಗುತ್ತೆ, ಆವಾಗಲೇ ಕೇಕ್ ಚೆನ್ನಾಗಿ ಬೇಯೋದು. ಜಾಸ್ತಿ ಕೇಕ್ ಬ್ಯಾಟರ್ ಹಾಕ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಇದನ್ನು ಜಾಸ್ತಿ ಬೇಯಿಸ್ಕೊತೀನಿ. ನೀವು ಬೇಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ದೊಡ್ಡ ಮೌಲ್ಡ್ ತಗೊಳ್ಳಿ, ಅಥವಾ ಇದೇ ಮೌಲ್ಡ್ನಲ್ಲಿ ಬೇಕಾದರೆ ನಾವು 2 ಸರಿ ಬೇಕ್ ಮಾಡ್ಕೋಬೋದು. ಇವಾಗ OTG ಓವನ್ನ ಪ್ರೀಹೀಟ್ ಮಾಡ್ಕೋತಾ ಇದ್ದೀನಿ. ಫಂಕ್ಷನಲ್ಲಿ ಮೊದಲಿಗೆ ಫ್ಯಾನ್ ಆನ್ ಇಟ್ಕೊಂಡಿದ್ದೀನಿ. ಟೆಂಪ್ರೇಚರ್ ಬಂದು 180 ಡಿಗ್ರಿ ಸೆಲ್ಸಿಯಸ್ಸಿಗೆ ಇಟ್ಟಿದ್ದೀನಿ. ಮತ್ತು ಮೇಲೆ ಕೆಳಗಡೆ 2 ರಾಡ್ ಆನ್ ಮಾಡ್ಕೊಂಡಿದ್ದೀನಿ. 10 ರಿಂದ 15 ನಿಮಿಷ ಪ್ರೀಹೀಟ್ ಮಾಡ್ಕೋಬೇಕು. ಇನ್ ಕೇಸ್ ಓವನ್ ಇಲ್ದಲೇ ಇದ್ದರೆ ಪಾತ್ರೆನಲ್ಲಿ ಬೇಯಿಸ್ಕೋತೀವಿ ಕೇಕ್ನ ಅಂತ ಅನ್ನೋರಿಗೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಪ್ಲೇನ್ ಕೇಕ್ ವಿಡಿಯೋನಲ್ಲಿ ಕೇಕ್ನ ಯಾವ ರೀತಿಯಾಗಿ ಪಾತ್ರೆನಲ್ಲಿ ಬೇಯಿಸ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡರಲ್ಲೂ ಹಾಕಿರ್ತೀನಿ. ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಕೇಕ್ನ ಬೇಕ್ ಮಾಡಲಿಕ್ಕೆ ನಾನು ಮಿಡಲ್ ರ್ಯಾಕ್ನಲ್ಲಿ ಇಟ್ಕೊತಾ ಇಲ್ಲ, ಮಿಡಲ್ ರ್ಯಾಕ್ಗಿಂತ ಒಂದು ಸ್ಟೆಪ್ ಕೆಳಗಡೆ ಇಟ್ಕೊಂಡು ಬೇಕ್ ಮಾಡ್ಕೋತಾ ಇದ್ದೀನಿ. ನಾನು ಬೋರೋಸಿಲ್ ಕಂಪ್ನಿದು 60 ಲೀಟರ್ OTG ಓವನ್ ಉಪಯೋಗಿಸ್ತಾ ಇರೋದು. ನಾವೇನು ಪ್ರೀಹೀಟ್ ಮಾಡಲಿಕ್ಕೆ ಸೆಟ್ಟಿಂಗ್ಸ್ ಇಟ್ಕೊಂಡಿದ್ವಿ ಸೇಮ್ ಸೆಟ್ಟಿಂಗ್ಸ್ ಇರುತ್ತೆ, ಬಟ್ ಟೈಮಿಂಗ್ಸ್ ಮಾತ್ರ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಓವನಲ್ಲಾದರೂ ಮಾಡ್ಕೋತಾ ಇರಿ, ಮಿನಿಮಮ್ ಅಂದರೂ 45 to 55 ಮಿನಿಟ್ಸ್ ಕೇಕ್ನ ಬೇಕ್ ಮಾಡಲೇಬೇಕು. ನಾನಿಲ್ಲಿ 55 ನಿಮಿಷ ಆದಮೇಲೆ ಕೇಕ್ನ ತೆಗೆದು ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ. ಯಾವುದಾದ್ರೂ ಒಂದು ಚಾಕುನೋ ಅಥವಾ ಕಡ್ಡಿನೋ ಇನ್ಸರ್ಟ್ ಮಾಡಿ ನೋಡಿ. ಇನ್ ಕೇಸ್ ಕೇಕ್ ಇನ್ನೂ ಬೆಂದಿಲ್ಲ ಅಂದರೆ ಬ್ಯಾಟರ್ ಎಲ್ಲ ಚಾಕುಗೆ ಅಂಟ್ಕೊಳ್ಳುತ್ತೆ. ಚಾಕುಗೆ ಅಂಟಿಲ್ಲ ಅಂತ ಅಂದರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಚಾಕು ಕ್ಲೀನಾಗಿ ಬಂದಿದೆ, ಒಂಚೂರು ಬ್ಯಾಟರ್ ಅಂಟಿಲ್ಲ, ಸೊ ಕೇಕ್ ಬೆಂದಿದೆ. ಬಟ್ ಸ್ಟಿಲ್ ನಾನು ಇನ್ನೊಂದು 10 ನಿಮಿಷ ಜಾಸ್ತಿ ಬೇಕ್ ಮಾಡ್ಕೊತೀನಿ, ಬ್ಯಾಟರ್ನ ನಾನು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ. ಸೊ ಟೋಟಲ್ ನಾನಿಲ್ಲಿ 1 ಗಂಟೆ 5 ನಿಮಿಷ ಕೇಕ್ನ ಬೇಯಿಸ್ಕೊಂಡಿದ್ದೀನಿ. ಕೇಕ್ ಬಿಸಿ ಬಿಸಿ ಇರಬೇಕಾದ್ರೇ ಕೇಕ್ ಮೌಲ್ಡಿಂದ ನಾವು ಕೇಕ್ನ ತೆಗಿಬಾರ್ದು. ಇದು ಕಂಪ್ಲೀಟ್ಲಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಒಂದು 3-4 ಗಂಟೆನಾದರೂ ಇದನ್ನು ಹೀಗೆ ನ್ಯಾಚುರಲಿ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು. ಕೇಕ್ ತಣ್ಣಗಾಗೋ ಅಷ್ಟರಲ್ಲಿ ನಾವು ಹನಿ ಕೇಕಿಗೆ ಹಾಕುವಂಥ ಹನಿ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ ನೀರು ಕುಡಿಯೋ ಲೋಟ ಬರುತ್ತಲ್ವ ದೊಡ್ಡದು, ಅದರಲ್ಲಿ ಒಂದು ಪೂರ್ತಿ ಲೋಟದಷ್ಟು ಸಕ್ಕರೆ ತಗೊಂಡಿದ್ದೀನಿ. ಎಷ್ಟು ಸಕ್ಕರೆ ತಗೋತೀವೋ ಅದ್ರ 2ರಷ್ಟು ನೀರು ತಗೋಬೇಕು. ಅಂದರೆ 1 ಲೋಟ ಸಕ್ಕರೆಗೆ 2 ಲೋಟ ನೀರು ತಗೊಂಡಿದ್ದೀನಿ. ಮತ್ತು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಬಂದು ಆಪ್ಷನಲ್ಲು, ಏಲಕ್ಕಿ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ದಲೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಫುಡ್ ಕಲರ್ ಸಹ ಹಾಕ್ಕೊಂಡಿದ್ದೀನಿ, ಕೇಸರಿ ಬಾತಿಗೆ ಹಾಕುವಂತಹ ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ. ನೀವು ಕಲರ್ನೂ ಸಹ ಸ್ಕಿಪ್ ಮಾಡ್ಕೋಬೋದು ಮನೆಯಲ್ಲೇ ಮಾಡ್ಕೋತಾ ಇದ್ದರೆ. ಇದನ್ನೇನು ಜಾಸ್ತಿ ಪಾಕ ಬರೋವರೆಗೂ ಎಲ್ಲ ಬೇಯಿಸ್ಕೊಳ್ಳೋ ಹಾಗಿಲ್ಲ, ಜಸ್ಟ್ ಸಕ್ಕರೆ ಎಲ್ಲ ಕರಗಿ ಒಂದು 3-4 ಕುದಿ ಬರಬೇಕಷ್ಟೇ. ಆ ನಂತರ ಸ್ಟವ್ ಆಫ್ ಮಾಡ್ಕೋಬೇಕು. ಸಕ್ಕರೆ ಕರಗಿದ ಮೇಲೆ ಈ ಥರ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 3-4 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಅಷ್ಟೇ. ಆ ನಂತರ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುಗಿದೆ ಇದು ಸಿರಪ್ ಅಂತ. ಒಂಚೂರು ಗಟ್ಟಿ ಇರಬಾರ್ದು, ಒಂದು ಸ್ವಲ್ಪನೂ ಪಾಕ ಬರಬಾರ್ದು. ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನಾನಿವಾಗ. ಇದಿವಾಗ ಕಂಪ್ಲೀಟ್ಲಿ ತಣ್ಣಗಾಗಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗೂ ಸಹ ಇರಬಾರ್ದು, ಫುಲ್ ತಣ್ಣಗಾಗ್ಲಿಕ್ಕೆ ಇದು ಬಿಟ್ಬಿಡಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಹನಿ ಕೇಕ್ ಮೇಲೆ ಹಾಕುವಂತಹ ಜಾಮ್ನ ರೆಡಿ ಮಾಡ್ಕೊಳ್ಳೋಣ. ಯಾವ ಕಂಪ್ನಿದಾದರೂ ಸರಿ ಫ್ರೂಟ್ ಜಾಮ್ ತಗೊಳ್ಳಿ. 2 ರೂಪೀಸ್ದು ಕಿಸಾನ್ ಜಾಮ್ ಪ್ಯಾಕೆಟ್ಸ್ ಬರುತ್ತಲ್ವ, ಅದನ್ನು ಹಾಕ್ಕೊಂಡ್ರೂ ಸಹ ನಡೆಯುತ್ತೆ. ನಾನಿಲ್ಲಿ 20 ರೂಪೀಸ್ದು ಒಂದು ಕಿಸಾನ್ ಜಾಮ್ ಬಾಕ್ಸ್ ತಗೊಂಡಿದ್ದೀನಿ.
ಈ ಥರ ಜಾಮ್ ಗಟ್ಟಿ ಇದ್ದರೆ ಕೇಕ್ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಸ್ಪೂನಲ್ಲಿ ಒಂದೆರಡು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಇದು ತೆಳುಗಾಗುತ್ತೆ. ಸೊ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ಪೂನಲ್ಲಿ ಚೆನ್ನಾಗಿ. ಜಾಮ್ ಫುಲ್ ಸಾಫ್ಟ್ ಆದಮೇಲೆ ಇದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡ್ಕೋಬೇಕು. 20 ರುಪೀಸ್ದೊಂದು ಡಾಬರ್ ಹನಿ ಬಾಟಲ್ ತೊಗೊಂಡಿದ್ದೀನಿ. ನೀವು ಯಾವ ಕಂಪ್ನಿದು ಬೇಕಾದರೂ ಜೇನುತುಪ್ಪ ತೊಗೋಬೋದು. ಈ ಬಾಟ್ಲಲ್ಲಿ ಅರ್ಧದಷ್ಟು ಜೇನುತುಪ್ಪನ ಜಾಮಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 2-3 ಸ್ಪೂನಷ್ಟು ಜೇನುತುಪ್ಪ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎರಡು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜಾಮ್ ರೆಡಿಯಾಗಿ ಹೋಗುತ್ತೆ. ಅಷ್ಟರಲ್ಲಿ ನಾವು ಕಾಯಿಸ್ಕೊಂಡಿದ್ದಂತಹ ಸಕ್ಕರೆ ನೀರು ಸಹ ತಣ್ಣಗಾಗಿರುತ್ತೆ. ನಾನು ಫ್ಯಾನ್ ಕೆಳಗಡೆ ಇಟ್ಕೊಂಡಿದ್ದೆ, ಬೇಗ ತಣ್ಣಗಾಗಿದೆ. ಏಲಕ್ಕಿನ ನಾನು ತೆಗೆದು ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಇದನ್ನು ಸೋಸ್ಕೋಬಹುದು. ಇನ್ ಕೇಸ್ ನಿಮಗೆ ಇಂಪ್ಯೂರಿಟೀಸ್ ಇದೆ ಸಕ್ಕರೆನಲ್ಲಿ ಅಂತ ಅನಿಸಿದರೆ ಸೋಸ್ಕೊಳ್ಳಿ. ಸಕ್ಕರೆ ನೀರು ಪೂರ್ತಿ ತಣ್ಣಗಾದ್ಮೇಲೆ ಒಂಚೂರು ಉಗುರು ಬೆಚ್ಚಗೂ ಇರಬಾರ್ದು. ಫುಲ್ ತಣ್ಣಗಾದ್ಮೇಲೆ ಇದಕ್ಕೆ ಉಳಿದಿದ್ದಂತಹ ಜೇನುತುಪ್ಪನ ಸೇರಿಸ್ಕೊಂಡಿದ್ದೀನಿ. ಹತ್ತತ್ರ ಒಂದು 2-3 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಅಥವಾ ನಾನು ಜಾಸ್ತಿ ಹಾಕೋತೀನಿ ಅನ್ನೋರು 5-6 ಸ್ಪೂನಷ್ಟು ಹನಿ ಸಹ ಹಾಕೋಬೋದು. ಎರಡು ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹನಿ ಕೇಕಿಗೆ ಹಾಕುವಂಥ ಹನಿ ರೆಡಿಯಾಗಿ ಹೋಗುತ್ತೆ. ಇದು ಹೀಗೆ ತೆಳ್ಳಗಿರಬೇಕು. ಇದೇನಾದರೂ ಒಂಚೂರು ಗಟ್ಟಿ ಆದರೆ ಕೇಕು ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಹನಿನ. ಅವಾಗ ಹನಿ ಕೇಕ್ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸೋದಿಲ್ಲ. ಹನಿ ಕೇಕಿಗೆ ಬೇಕಾಗುವಂಥ ಎಲ್ಲ ಐಟಮ್ಸು ಇವಾಗ ರೆಡಿ ಇದೆ. ಶುಗರ್ ಸಿರಪ್ ಸಹ ರೆಡಿ ಇದೆ, ಜಾಮ್ ಸಹ ರೆಡಿ ಇದೆ, ಮತ್ತು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇಟ್ಕೊಂಡಿದ್ದೀನಿ. ಅಂದರೆ ಕೊಬ್ಬರಿ ಪುಡಿ ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಬಟ್ ಹಾಕಿದರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಕೇಕ್ ತಣ್ಣಗಾದ್ಮೇಲೆ ನಾವು ಹನಿ ಕೇಕ್ ಮಾಡ್ಕೋಬೇಕು. ನಾನು ಒಂದು ರಾತ್ರಿ ಮುಂಚೆನೇ ಕೇಕ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂದು 2-3 ಗಂಟೆವರೆಗೂನಾದರೂ ನೀವು ವೆಯ್ಟ್ ಮಾಡಲೇಬೇಕು ಡಿಮೋಲ್ಡ್ ಮಾಡ್ಕೊಳ್ಳಿಕ್ಕೆ. ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಕೇಕ್ನಲ್ಲಿ ಹನಿ ಕೇಕ್ ಮಾಡ್ಕೋಬೇಡಿ, ಚೆನ್ನಾಗಲ್ಲ. ಕೇಕ್ ಮೌಲ್ಡ್ಗೆ ಪೇಪರ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಡಿಮೋಲ್ಡ್ ಆಗುತ್ತೆ ಕೇಕು. ಒಂಚೂರು ಕೇಕ್ ಮೌಲ್ಡಿಗೆ ಅಂಟ್ಕೊಳ್ಳೋದಿಲ್ಲ. ಪರ್ಫೆಕ್ಟ್ ಆದಂತಹ ಬೇಕ್ರಿ ಸ್ಟೈಲ್ ಸ್ಪಾಂಜ್ ಕೇಕ್ ರೆಡಿ ಇದೆ. ನಾನು ಆಲ್ರೆಡಿ ಪ್ಲೇನ್ ಕೇಕ್ ವಿಡಿಯೋದಲ್ಲಿ ಇದನ್ನು ಕಟ್ ಮಾಡಿ ಸಹ ತೋರಿಸಿದ್ದೀನಿ. ಬೇಕಿದ್ರೆ ನೀವು ಆ ವಿಡಿಯೋನ ನೋಡಬಹುದು. ಇದು ಯಾವ ರೀತಿ ಬರುತ್ತೆ ಕಟ್ ಮಾಡಿದ ಮೇಲೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ. ಎಲ್ಲೂ ಸಹ ಜಾಸ್ತಿ ಬೇಕಾಗಿರೋದು, ಕಡಿಮೆ ಬೇಕಾಗಿರೋದು ಅಥವಾ ಸುಟ್ಟೋಗಿರೋದು ಆ ರೀತಿಯಾಗಿ ಆಗಿಲ್ಲ. ಇನ್ ಕೇಸ್ ಆ ಥರ ಸುಟ್ಟೋಗಿದ್ರೆ ನೀವು ಕಟ್ ಮಾಡಿ ಹಾಕ್ಬೋದು ಆ ಪಾರ್ಟ್ನ. ನಾನು ಇಲ್ಲಿ ಕಟ್ ಮಾಡ್ಕೋತಾ ಇಲ್ಲ, ಪರ್ಫೆಕ್ಟಾಗಿ ಬೇಕಾಗಿರೋದ್ರಿಂದ. ಇವಾಗ ನಾವೇನೇನು ರೆಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಅಸೆಂಬಲ್ ಮಾಡ್ಕೊಳ್ಳೋಣ. ಫಸ್ಟ್ ಮೇಲ್ಗಡೆ ಒಂದು ಲೇಯರ್ ಜಾಮ್ ಮತ್ತು ಹನಿ ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಆ ಲೇಯರ್ ಹಾಕ್ಕೋಬೇಕು. ಮೇಲ್ಗಡೆ ಫುಲ್ ಕೇಕಿಗೆ ಒಂದು ಲೇಯರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕೇಕ್ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ನೋಡಿಕೊಂಡು ಬೇಕಾಗಿರೋಂಥ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಯೂಶ್ವಲಿ ನಮ್ಮ ಬೇಕ್ರಿನಲ್ಲಿ ನಾವು ಯಾವ ಸೈಜ್ನಲ್ಲಿ ಹನಿ ಕೇಕ್ನ ಕಟ್ ಮಾಡ್ತೀವಿ ಆ ಸೈಜ್ನಲ್ಲಿ ಹನಿ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ನೀವು ಇದಕ್ಕಿಂತ ಚಿಕ್ಕದು ಸಹ ಮಾಡ್ಕೋಬೋದು ಅಥವಾ ಇದಕ್ಕಿಂತ ದೊಡ್ಡದು ಸಹ ಮಾಡ್ಕೋಬೋದು. ನೆಕ್ಸ್ಟ್ ಒಂದೊಂದೇ ಕೇಕ್ ಪೀಸಸ್ ತಗೊಂಡು ಹನಿ ಒಳಗಡೆ ಡಿಪ್ ಮಾಡಬೇಕು. ನೀವು ಬೇಕಿದ್ರೆ ಒಂದೇ ಸರಿ ಡಿಪ್ ಮಾಡಿ ಸಹ ತಗೋಬಹುದು, ಅಥವಾ 4 ಸೈಡ್ ಸಹ ತಿರುಗಿಸ್ಕೊಂಡು ಸಹ ಹೆಚ್ಕೋಬೋದು ಈ ರೀತಿಯಾಗಿ. ಮತ್ತು ಕೆಳಗಡೆನೂ ಸಹ ಫುಲ್ ಡಿಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೋಕೋನಟ್ ಪೌಡರ್ನ ಸೈಡ್ಸಿಗೂ ಸಹ ನಾವು ಹಾಕ್ಕೋಬೋದು, ಅಥವಾ ಮೇಲ್ಗಡೆ ಸಹ ಈ ರೀತಿಯಾಗಿ ಜಾಮ್ ಮೇಲೂ ಹಾಕ್ಕೋಬೋದು. ನಿಮಗೆ ಯಾವ ರೀತಿಯಾಗಿ ಇಷ್ಟ ನೀವು ಆ ರೀತಿಯಾಗಿ ಹಾಕ್ಕೊಳ್ಳಿ. ಎಲ್ಲ ಕೇಕ್ ಪೀಸಸ್ನು ಇದೇ ರೀತಿ ಹನಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಮೇಲಿಂದ ಕೋಕೋನಟ್ ಪೌಡರ್ನ ಜಸ್ಟ್ ಟಚ್ ಮಾಡ್ಕೊತೀನಿ ಅಷ್ಟೇ. ಇಷ್ಟು ಸಖತ್ತಾಗಿರುವಂತಹ ಬೇಕ್ರಿ ಸ್ಟೈಲ್ ಹನಿ ಕೇಕ್ನ ನೀವು ಮನೆಯಲ್ಲೂ ಸಹ ಮಾಡ್ಕೋಬಹುದು. ಜಸ್ಟ್ ಪ್ಲೇನ್ ಕೇಕೆ ಹತ್ತತ್ರ 3/4 kg ತೂಕ ಬರುತ್ತೆ. ಇನ್ನು ಶುಗರ್ ಸಿರಪ್ಪು, ಜಾಮು, ಕೋಕೋನಟ್ ಪೌಡರು ಎಲ್ಲ ಆ್ಯಡ್ ಮಾಡಿದ್ಮೇಲೆ ಮೋರ್ ದೆನ್ 1 kg ಕೇಕ್ ರೆಡಿ ಆಗುತ್ತೆ. ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ, ಬರ್ಡೇ ಪಾರ್ಟೀಸ್ಗೆಲ್ಲ ಆರಾಮಾಗಿ ನೀವು ಮನೆಯಲ್ಲೇ ಹನಿ ಕೇಕ್ ಮಾಡ್ಕೋಬೋದು. ನೀವು ಮನೆಯಲ್ಲಿ ಮಾಡಿರೋದು ಅಂತ ಹೇಳಿದ್ರು ಸಹ ಯಾರೂ ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಬೇಕ್ರಿನಲ್ಲಿ ಹೇಗೆ ಬರುತ್ತೆ ಅದೇ ರೀತಿ ಇರುತ್ತೆ. ನೀವು ಇದೊಂದು ಬೇಸಿಕ್ ಸ್ಪಾಂಜ್ ಕೇಕ್ ರೆಸಿಪಿ ಕಲ್ತ್ಕೊಂಡ್ರೆ ಸಾಕು. ಇದು ಒಂದೇ ರೆಸಿಪಿಯಿಂದ 20-30 ಫ್ಲೇವರ್ ಕೇಕ್ಸ್ನ ನಾವು ಮಾಡ್ಕೊಬಹುದು. ಫಾರ್ ಎನ್ ಎಕ್ಸಾಂಪಲ್ ಬಟರ್ ಸ್ಕಾಚ್ ಕೇಕ್ ಆಗ್ಬೋದು, ಚಾಕ್ಲೇಟ್ ಹೇಸಲ್ನಟ್ ಕೇಕ್ ಆಗ್ಬೋದು, ಪ್ರತಿಯೊಂದು ಕೇಕ್ನು ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡ್ಕೊಬಹುದು. ಇದು ಒಂದೇ ಕೇಕ್ ರೆಸಿಪಿಯಿಂದ ಆ ಎಲ್ಲ ಕೇಕ್ಸ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹನಿ ಕೇಕ್ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ರೆಡಿಯಾಗಿದೆ ಅಂತ.
ನೀವು ಸಹ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿರುವಂತಹ ಎಲ್ಲರಿಗೂ ಸಹ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾವಾಗಾದರೂ ಒಮ್ಮೆನಾದರೂ ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗಬಹುದು. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ನಲ್ಲಿ ಯಾವಾಗಲಾದರೂ ಬೇಕ್ರಿ ಸ್ಟೈಲ್ ಕೇಕ್ ಮಾಡಬೇಕು ಮನೆಯಲ್ಲಿ ಅಂತ ಅನ್ನಿಸ್ದಾಗ ಈ ವಿಡಿಯೋನ ನೋಡಿಕೊಂಡು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಕೇಕ್ ಮೇಲೆ ಹಾಕುವಂತಹ ನಾರ್ಮಲ್ ಕ್ರೀಮು, ವಿಪ್ಪಿಂಗ್ ಕ್ರೀಮು, ಕೋಲ್ಡ್ ಕ್ರೀಮು ಪ್ರತಿಯೊಂದು ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈ ಕೇಕ್ ರೆಸಿಪಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ಡಾಗಿ ಬರೆದಿರ್ತೀನಿ. ನೀವು ಕೇಕ್ನ ಟ್ರೈ ಮಾಡೋಕ್ಕೆ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಫ್ಯಾಂಟಾಸ್ಟಿಕ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.